ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತೇಳಿ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಮುಂಚೆ ಇದ್ದಿದ್ದು ತುಂಬಾ ಚಿಕ್ಕ ಮನೆ. ಸೊ ಆ ಮನೆನ ಖಾಲಿ ಮಾಡಿಕೊಂಡು ದೊಡ್ಡ ಮನೆಗೆ ಬರಬೇಕಾದ್ರೆ ಆ ಥರ ಏನೂ ಅನ್ನಿಸ್ಲಿಲ್ಲ. ಸೊ ಇವಾಗ ಈ ದೊಡ್ಡ ಮನೆನ ಖಾಲಿ ಮಾಡೋದು ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಮನೆ ಚಿಕ್ಕದಾಗಿದ್ರೆ ಸೊ ಯಾವ ಐಟಮ್ಸು ತೊಗೊಂಡು ಬರೋದು ಬೇಡ, ನಮ್ಮ ಮನೆ ಚಿಕ್ಕದಿದೆ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಮನೆ ದೊಡ್ಡದಾಗಿದ್ದಾಗ ಯಾವ ಐಟಮ್ಸ್ ತೊಗೊಂಡು ಬಂದು ಎಲ್ಲಿಗಿಡೋಣ, ಅಲ್ಲಿ ಖಾಲಿ ಇದೆ ಇಲ್ಲಿ ಖಾಲಿ ಇದೆ ಅಂತ ಹೇಳ್ಕೊಂಡು ತೊಗೊಂಡು ಬಂದು ಫುಲ್ಲು ತುಂಬ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಮನೆ ಖಾಲಿ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ ಸೊ ಹೇಗಪ್ಪ ಮನೆ ಖಾಲಿ ಮಾಡೋದು ಅಂತ ಅನ್ನಿಸ್ಬಿಟ್ಟಿದೆ. ಆಲ್ಮೋಸ್ಟ್ 1 ವೀಕಿಂದನೂ ಕೂಡ ಸ್ವಲ್ಪನೇ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಬಟ್ ಮುಗಿತಾನೇ ಇಲ್ಲ. ನಮ್ಮದು ಫಸ್ಟ್ ಬಟ್ಟೆ ರಾಶಿಗಳನ್ನ ಖಾಲಿ ಮಾಡ್ತಾ ಇದ್ದೀವಿ. ಸೊ 4 ಕಬೋರ್ಡ್ ಇದೆ. 4 ಕಬೋರ್ಡಲ್ಲೂ ಕೂಡ ಫಿಲ್ ಮಾಡಾಕ್ಬಿಟ್ಟಿದ್ದೀವಿ. ನನ್ನ ಹಸ್ಬೆಂಡ್ ನೋಡಿದ್ರೆ ಸೊ 2 ಸ್ಟೆಪ್ಪು ಮಾತ್ರ ಇದೆ, ಇನ್ನು ರಿಮೇನಿಂಗ್ ಎಲ್ಲ ನಮ್ಮದೇ ತುಂಬ್ಕೊಂಡ್ಬಿಟ್ಟಿದೆ. ಹಾಗಾಗಿ ಫಸ್ಟು ಸ್ವಲ್ಪ ಬಟ್ಟೆಗಳನ್ನ ಖಾಲಿ ಮಾಡಿಕೊಂಡ್ರೆ ನಮಗೇನು ಮತ್ತೆ ಬೇರೆ ಐಟಮ್ಸ್ನ ತೊಗೊಂಡೋಗೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಇರೋವಂಥ ಸೂಟ್ ಕೇಸ್ಗಳಿಗೆಲ್ಲ ತೆಗೆದು ಸ್ವಲ್ಪ ಬಟ್ಟೆನ ಫಿಲ್ ಮಾಡ್ಕೊತಾ ಇದ್ವಿ. ನಂದೇ ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ಅಪ್ಪ ಮಗಳಿಬ್ರು ಕೂಡ ಫಸ್ಟು ನಿಂದೆ ಖಾಲಿ ಮಾಡೋಣ, ಆಮೇಲೆ ನಮ್ಮದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವರಿಬ್ರದ್ದು ಒಂದೊಂದು ಕಬೋರ್ಡ್ ಇದೆ, ನಂದೇ 2 ಕಬೋರ್ಡ್ ಇದೆ. ಅದಕ್ಕೆ ಇಬ್ಬರು ಕೂಡ ರೇಗಿಸ್ತಾ ಇದ್ರು, ಫಸ್ಟು ನಿಂದೆ ಜಾಸ್ತಿ ಅಮ್ಮ ಇರೋದು, ಸೊ ನಿಂದೆ ಫಸ್ಟ್ ಖಾಲಿ ಮಾಡು ಅಂತ ನನ್ನ ಮಗಳು ಕೂಡ ಹೇಳ್ತಾ ಇದ್ಲು. ನಂದು ಫಸ್ಟು ಸ್ಯಾರಿ ಸೆಕ್ಷನ್ನ ಖಾಲಿ ಮಾಡ್ತಾ ಇದ್ದೀವಿ. ಸೊ ನಂದು ಸ್ವಲ್ಪ ಸ್ಯಾರಿಗಳು ಜಾಸ್ತಿ ಇರೋದ್ರಿಂದ ಅದನ್ನೇ ಫಸ್ಟು ಪ್ಯಾಕ್ ಮಾಡ್ಕೊಂಡೋಗಿ ತೊಗೊಂಡೋಗಿ ಇಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ಕಾಟನ್ ಬಾಕ್ಸ್ನ ನೋಡಿದ್ವಿ. ಸೊ ನಮಗೆ ಕಾಟನ್ ಬಾಕ್ಸ್ ಸಿಗಲಿಲ್ಲ. ಹಾಗಾಗಿ ಈ ಥರ ಒಂದು ಬೆಡ್ಶೀಟ್ನ ಹಾಸ್ಬಿಟ್ಟು ಅದ್ರ ಮೇಲ್ಗಡೆ ಬಟ್ಟೆಗಳನ್ನ ನಾನು ಸ್ಯಾರಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೆ ಅದೇ ರೀತಿ ಮತ್ತೆ ಅದ್ರ ಮೇಲ್ಗಡೆ ಇಟ್ಕೊಂಡು ಕಟ್ಕೊಂಡ್ವಿ. ಬಟ್ ಸೂಟ್ ಕೇಸು ಇತ್ತು, ಬಟ್ ಸೂಟ್ ಕೇಸು ಬ್ಯಾಗು ಅದೆಲ್ಲ ಸಾಕಾಗಲ್ಲ. ಸೊ ಈ ಥರನೇ ಇಟ್ಕೊಂಡ್ಬಿಡೋಣ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ನಾವು ಮುಂಚೆ ಚಿಕ್ಕ ಮನೇಲಿ ಇರಬೇಕಾದ್ರೆ ನಮ್ಮ ಹತ್ರ ಒಂದು ಬೀರು ಮಾತ್ರ ಇತ್ತು. ಸೊ ಆ ಬೀರುವಲ್ಲಿ ಮಾತ್ರ ಬಟ್ಟೆಗಳನ್ನ ತುಂಬ್ಕೊಂಡಿದ್ವಿ. ಒಂದು ಬೀರು ಮತ್ತು 1-2 ಸೂಟ್ ಕೇಸು ಬ್ಯಾಗ್ ಈ ಥರ ಎಲ್ಲರೂ ಬಟ್ಟೆಗಳನ್ನ ತುಂಬಿಟ್ಕೊಂಡಿದ್ವಿ. ಬಟ್ ಈ ಮನೆಗೆ ಬಂದಮೇಲೆ ಕಬೋರ್ಡ್ಗಳಿದೆ ಅಂತೇಳಿ ಎಷ್ಟು ಬಟ್ಟೆ ತೊಗೊಂಡು ತುಂಬಿದ್ದೀವಿ ನಮಗೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ನಮ್ಮ ತಂಗಿರಿಬ್ಬರು ಮದುವೆ ಆಯ್ತಲ್ವ, ಸೊ ಅವಾಗೆಲ್ಲ ಸ್ಯಾರಿ ಅಂತೆ ಅದು ಇದು ಅಂತೇಳಿ ಪರ್ಚೇಸ್ ಮಾಡಿದ್ವಿ. ಸ್ಯಾರಿ ಜೊತೆಗೆ ಮೇಕಪ್ ಐಟಮ್ಸು ಕೂಡ ಮ್ಯಾಚಿಂಗ್ ಅಂತ ಹೇಳಿ ಪರ್ಚೇಸ್ ಮಾಡಿಕೊಂಡು ಮೇಕಪ್ ಐಟಮ್ಸೇ ಒಂದು ಕಬೋರ್ಡ್ ಆಗಿದೆ. ಸೊ ಅದು ಒಂದು ಚಿಕ್ಕ ಕಬೋರ್ಡಲ್ಲಿ ಫಿಲ್ ಆಗಿದೆ. ಅದನ್ನೇ ಇವಾಗ ಒಂದು ಸೂಟ್ ಕೇಸ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿಗಳು ನಾವು ಇವಾಗ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದ್ಸಲ ಯೂಸ್ ಮಾಡಿದ್ರೆ ಮತ್ತೆ ಇನ್ನು ಯಾವಾಗಲೂ ಯೂಸ್ ಮಾಡ್ತೀವಿ ಯಾವುದೋ ಒಂದು ಫಂಕ್ಷನ್ಸ್ಗೆ. ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವಾಗ ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೀನಿ ಅಂದರೆ ಅದು ಆ ಫಂಕ್ಷನ್ಗೆ ಹಾಕಿದ್ದೇನೋ ಒಂದು ಥಿಂಕಿಂಗ್ ಬಂದ್ಬಿಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ತಗೊಂಡಿರೋ ಅಂಥದ್ದನ್ನು ಕೂಡ ಯೂಸ್ ಮಾಡೋದು ಕಡಿಮೆ ಆಗಿದೆ, ಬಟ್ ತಗೊಳ್ಳೋದು ಮಾತ್ರ ಕಡಿಮೆ ಆಗಿಲ್ಲ. ನಾನು ಇತ್ತೀಚೆಗೆ ಸ್ಯಾರಿಗಳನ್ನ ತಗೊಳ್ಳೋದು ಜಾಸ್ತಿ ಆಗಿರೋದು. ಮುಂಚೆ ಯಾವುದೇ ಹಬ್ಬ ಬರಲಿ ಅಥವಾ ಫಂಕ್ಷನ್ ಇರಲಿ ಸೊ ಡ್ರೆಸ್ಸೇ ತೊಗೊತಿದ್ದೆ. ಇತ್ತೀಚೆಗೆ ಯಾವುದೇ ಅಥವಾ ಹಬ್ಬ ಫಂಕ್ಷನ್ ಏನೇ ಇದ್ರೂ ಕೂಡ ಸ್ಯಾರಿ ತೊಗೋಬೇಕು ಅನ್ನಿಸ್ತಾ ಇರುತ್ತೆ. ಮತ್ತು ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಆ ಸ್ಯಾರಿ ಚೆನ್ನಾಗಿದೆ ತೊಗೋಬೇಕು ಅಂತ ಅಂದ್ಕೊಂಡೆ ಇತ್ತೀಚೆಗೆ ನಾನು ಸ್ಯಾರಿಗಳನ್ನೇ ತೊಗೊಂಡು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಸಿಲ್ಕ್ ಸ್ಯಾರಿಗಳು ಏನಿದೆ ಅದನ್ನೆಲ್ಲ ಈ ಸೂಟ್ ಕೇಸ್ಗೆ ಫಿಲ್ ಮಾಡಿಕೊಂಡೆ. ಬಟ್ ಅದನ್ನೆಲ್ಲ ಹ್ಯಾಂಗ್ ಮಾಡಿದೆ ಅಲ್ವಾ, ಹ್ಯಾಂಗರ್ನೆಲ್ಲ ತೆಗೆದು ಹಂಗೆ ಇಟ್ಕೊಂಡೆ. ಎಲ್ಲ ಆಲ್ಮೋಸ್ಟ್ ನಂದು ಸ್ಯಾರಿಗಳನ್ನೆಲ್ಲ ಖಾಲಿ ಮಾಡಿದ್ವಿ. ನಮಗೆ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಾವು ಬೇರೆ ಯಾವುದೇ ಏರಿಯಾಕ್ಕೆ ಶಿಫ್ಟ್ ಆಗ್ತಿಲ್ಲ, ನಾವಿರೋಂಥ ಏರಿಯಾದಲ್ಲೇ ನೆಕ್ಸ್ಟ್ ಪಕ್ಕದ ರೋಡ್ಗೆ ಶಿಫ್ಟ್ ಆಗ್ತಾ ಇರೋದು. ಹಾಗಾಗಿ ನಮಗೆ ಐಟಮ್ಸ್ನ ಸ್ವಲ್ಪನೇ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತೈತೆ. ಸೊ ನಾವು ಯಾಕೆ ಬೇರೆ ಏರಿಯಾದಲ್ಲಿ ಎಲ್ಲೂ ಶಿಫ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಭವಿಷ್ಯನಿಗೋಸ್ಕರನೇ ನಾವು ಬೇರೆ ಏರಿಯಾಕ್ಕೆ ಹೋಗಿಲ್ಲ. ಯಾಕಂದರೆ ಈ ಏರಿಯಾದಲ್ಲಿ ಭವಿಷ್ಯ ತುಂಬಾ ಚೆನ್ನಾಗಿ ಮಕ್ಕಳ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ತುಂಬ ಫ್ರೆಂಡ್ ಸರ್ಕಲ್ ಕೂಡ ಇದೆ ಅವಳಿಗೆ. ನಾವೇನಾದರೂ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ಅವಳು ಮಕ್ಕಳ ಜೊತೆ ಆಟ ಆಡ್ತಿರ್ತಾಳೆ. ಹಾಗಾಗಿ ನಾವು ಬೇರೆ ಏರಿಯಾಕ್ಕೆಲ್ಲೂ ಹೋಗಿಲ್ಲ. ಸೊ ಅವಳದು ಕೇರಿಂಗು ಕೂಡ ನಾವು ನೋಡಬೇಕಲ್ವ. ನಮ್ಮದು ಸ್ವಲ್ಪ ಏನಾದರೂ ಆಫೀಸಿಂದ ಬರೋವಂಥದ್ದು ಏನಾದರೂ ಲೇಟ್ ಆದಾಗ ನಮಗೆ ಭಯ ಅನ್ನೋದು ಇರಲ್ಲ. ಸೊ ಆರಾಮ್ಸೆ ಆಟ ಆಡ್ಕೊಂಡಿರ್ತಾಳೆ. ಮತ್ತು ಮನೆಗೆ ಕೂಡ ಬಂದು ಲಾಕ್ ಮಾಡಿಕೊಂಡು ಒಳಗಡೆ ಇರ್ತಾಳೆ. ಅದರಿಂದ ನಾವು ಬೇರೆ ಏರಿಯಾಕ್ಕೆಲ್ಲೂ ಶಿಫ್ಟ್ ಆಗಿಲ್ಲ, ಪಕ್ಕದ ರೋಡ್ಗೆ ಶಿಫ್ಟ್ ಆದ್ವಿ. ಆಲ್ರೆಡಿ ಸ್ವಲ್ಪ ಬಟ್ಟೆಗಳು ಮತ್ತು ಬೇಕಾಗಿರೋಂಥ ಐಟಮ್ಸ್ನ ತೊಗೊಂಡೋಗಿ ಶಿಫ್ಟ್ ಮಾಡಿ ಬಂದ್ವಿ. ಕಾರಲ್ಲೇ ಶಿಫ್ಟ್ ಮಾಡ್ತಾ ಇದ್ವಿ. ಸೊ ತುಂಬ ಹತ್ರ ಇರೋದ್ರಿಂದ ಸ್ವಲ್ಪ ಐಟಮ್ಸ್ನೇ ಕಾರಲ್ಲೇ ಶಿಫ್ಟ್ ಮಾಡ್ಕೊತಾ ಇದ್ವಿ. ಆ ಮನೆಗೂ ಹೋಗಿ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನ ತೊಗೊಂಡೋಗಿರೋವಂಥದ್ದನ್ನು ಕಬೋರ್ಡ್ಗೆಲ್ಲ ಇಟ್ಬಿಟ್ಟು ಜೋಡಿಸಿ ಬಂದೆ ನಾನು. ಇವಾಗ ಅಲ್ಲಿಂದ ಮತ್ತೆ ಬಂದಮೇಲೆ ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಇತ್ತು, ಅದನ್ನು ಕಾಟನ್ ಬಾಕ್ಸ್ಗೆ ಫಿಲ್ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡು ಮಾಡ್ತಿದ್ದಾರೆ. ಸೊ ಗ್ಲಾಸ್ ಐಟಮ್ಸ್ ಎಲ್ಲ ಸ್ವಲ್ಪ ಸೇಫಾಗಿ ತೊಗೊಂಡೋಗ್ಬೇಕಲ್ವ, ಒಡೆದೋಗುತ್ತೆ ಅಂತೇಳಿ ಭಯ. ಹಾಗಾಗಿ ಇವರೇ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ. ನಾವು ಈ ಮನೆಗೆ ಬಂದಾಗ ಸೊ ನಮ್ಮ ಹತ್ರ ಇಲ್ಲೇನು ಫಿಲ್ ಮಾಡ್ಕೊಂಡಿದ್ದೋ ಯಾವ ಐಟಮ್ಸು ಕೂಡ ಇರಲಿಲ್ಲ. ನಾವು ಮನೆಗೆ ಬಂದು 2 ಇಯರ್ಸ್ ಆಯಿತು. ಸೊ ಅಷ್ಟೇ, ಆ 2 ಇಯರ್ಸ್ ಒಳಗಡೆ ಇಷ್ಟು ಐಟಮ್ಸ್ನ ಫಿಲ್ ಮಾಡಿದ್ದೋ ಈ ಗ್ಲಾಸ್ ಒಳಗಡೆ ಒಂದೊಂದಾಗಿ. ಸೊ ಅಲ್ಲಿ ಇಲ್ಲಿ ಹೋದಾಗ ನಾವು ತೊಗೊಂಡು ಬರೋದು, ಮತ್ತು ಭವಿಷ್ಯನ ಬರ್ತಡೇಲಿ ಗಿಫ್ಟ್ಸ್ ಬಂದಿರೋದು. ಹಾಗೆ ನನ್ನ ಹಸ್ಬೆಂಡ್ಗಂತೂ BLಲ್ಲಿ ಆಲ್ಮೋಸ್ಟ್ ಒಂದು 3 to 4 ಟೈಮ್ಸು BLಲ್ಲಿ 1 ಇಯರ್ಗೆ ಗಿಫ್ಟ್ ಐಟಮ್ಸ್ ಕೊಡ್ತಾನೆ ಇರ್ತಾರೆ.
ಆ ಐಟಮ್ಸ್ ಅದು ಇದು ಅಂತೇಳಿ ತೊಗೊಂಡು ಬಂದು ಇಟ್ಕೊಂಡು ಫುಲ್ ಫಿಲ್ ಆಗಿಬಿಟ್ಟಿತ್ತು. ಬಟ್ ನಾವೀಗ ಹೋಗ್ತಾ ಇರೋ ಮನೆಯಲ್ಲಿ ಇದನ್ನು ಎಲ್ಲಿ ಇಡೋದು ಅಂತ ಯೋಚನೆ ಆಗಿಬಿಟ್ಟಿದೆ. ಈ ಥರ ಏನೋ ಆಪ್ಷನ್ ಇಲ್ಲ ನಮಗೆ ಅಲ್ಲಿ ಇಡೋದಕ್ಕೆ. ಇಲ್ಲಿ ಏನೆಲ್ಲ ಗಿಫ್ಟ್ ಐಟಮ್ಸ್ ಇದೆ ಆಲ್ಮೋಸ್ಟ್ 80% ಭವಿಷ್ಯ ಮತ್ತು ಅವ್ರ ಅಪ್ಪಂದೇನೆ. ನಂದಂತ ಯಾವ್ದು ಐಟಮ್ಸು ಗಿಫ್ಟ್ ಇಲ್ಲ. ಆ್ಯಕ್ಚುಲಿ ನನಗೆ ಇದೊಂದು ರಾಧಾಕೃಷ್ಣ ಮಾತ್ರ. ಸೊ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಬಂದಿರೋದು. ಯಾವಾಗಲೂ ಹೇಳ್ತಿರ್ತಾರೆ ನಮ್ಮಿಬ್ಬರದೇ ಗಿಫ್ಟ್ಸ್ ಇರೋದು, ನಿನ್ನ ಕಡೆಯಿಂದ ಯಾವ ಗಿಫ್ಟ್ಸು ಇಲ್ಲ ಅಮ್ಮ ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ BL ಇಯರ್ಲಿ ಒಂದು 3 to 4 ಟೈಮ್ಸು ಅದು ಇದು ಅಂತೇಳಿ ಗಿಫ್ಟ್ಸ್ನ ಕೊಡ್ತಾ ಇರ್ತಾರೆ. ಮತ್ತು ಭವಿಷ್ಯನ ಬರ್ತಡೇಗೆ ಬಂದಿರೋಂಥ ಗಿಫ್ಟ್ಸು ಕೂಡ ಇಲ್ಲೆಲ್ಲ ಫಿಲ್ ಮಾಡ್ಕೊಂಡಿದ್ವಿ. ಮತ್ತು ಈ ತಿರುಪತಿಗೆ ಹೋದಾಗ ನಾವು ಲಾಸ್ಟ್ ಇಯರು ಸೊ ನನ್ನ ಆಫೀಸ್ ಕಡೆಯಿಂದ ಇದೊಂದು ಗಿಫ್ಟ್ ಕೊಟ್ಟಿದ್ರು. ಎವ್ರಿ ಸ್ಯಾಟರ್ಡೆ ನಾವು ಇದನ್ನು ಮಾರ್ನಿಂಗ್ ಟೈಮು ಆನ್ ಮಾಡ್ತಿದ್ವಿ. ಯಾವಾಗಲೂ ಅವ್ರು ನೆನಪಾಗ್ತಿತ್ತು. ಇವಾಗ ಹೋಗ್ತಿರೋ ಮನೆಯಲ್ಲಿ ಅದನ್ನ ಇಡೋಕ್ಕೂ ಪ್ಲೇಸ್ ಇಲ್ಲ. ಸೊ ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಇಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಇಡಬೇಕು. ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗಳಂತೂ ಕಂಪಲ್ಸರಿ ನೆನಪು ಮಾಡಿಕೊಂಡು ಆನ್ ಮಾಡ್ತಿದ್ಲು ಅದನ್ನು. ನಾವೇನೇನು ಪ್ಯಾಕ್ ಮಾಡ್ಕೊಂಡಿದ್ವಿ ಎಲ್ಲ ಐಟಮ್ಸ್ನು ಕೂಡ ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಮಾಡಿದ್ವಿ. ಸೊ ಇವತ್ತು ಭವಿಷ್ಯನ ಕಬೋರ್ಡ್ನ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾವು ಎಲ್ಲ ಖಾಲಿ ಮಾಡ್ತಾ ಇರೋದು. ಸೊ ಆಫೀಸಿಂದ ಬಂದಮೇಲೆ ಸಂಜೆ ಟೈಮು ಸ್ವಲ್ಪನೇ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ನಾವು ಡೇ ಟೈಮೆಲ್ಲ ಆಫೀಸ್ಗೆ ಹೋಗಿರ್ತೀವಲ್ವ. ಸೊ ಈವ್ನಿಂಗ್ ಟೈಮು ಬಂದಮೇಲೆ ನಮಗೆ ಟೈಮ್ ಸಿಗ್ತಾ ಇರೋದು. ಹಾಗಾಗಿ ಇವತ್ತು ಸ್ವಲ್ಪ ಭವಿಷ್ಯನ ಕಬೋರ್ಡು ಮತ್ತು ನಾನು ಡೈಲಿ ಯೂಸ್ ಮಾಡೋವಂಥ ಕ್ಲಾತ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿ ಇಟ್ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇಟ್ವಿ. ಹಾಗೆ ನೆಕ್ಸ್ಟ್ ಬಟ್ಟೆ ಐಟಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸೊ ಅಡುಗೆ ಮನೆಯಲ್ಲಿರೋಂಥ ಕಿಚನ್ ಐಟಮ್ಸ್ನೆಲ್ಲ ತೊಗೊಂಡೋಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಡೇಗೆ ಮತ್ತೆ ಕಿಚನಲ್ಲಿ ಖಾಲಿ ಮಾಡ್ತಾಯಿದ್ವಿ. ನನ್ನ ಮೋಸ್ಟ್ ಫೇವ್ರೇಟೇಬಲ್ ಪ್ಲೇಸ್ ಅಂತ ಹೇಳಿದ್ರೆ ಕಿಚನ್ ಅಂತ ಹೇಳಿದ್ನಲ್ವ. ಸೊ ಈ ಕಿಚನ್ನು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗಿತ್ತು. ತುಂಬ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡ್ಕೊಂಡಿದ್ದೆ. ಸೊ ತುಂಬ ಇಷ್ಟ ಆಗಿತ್ತು. ಖಾಲಿ ಮಾಡಬೇಕಾದ್ರಂತೂ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಹಾಗೆ ಮೇಲ್ಗಡೆ ಇಟ್ಟಿರೋಂಥ ಐಟಮ್ಸ್ನ ಕೂಡ ಕೆಳಗಡೆ ಸ್ವಲ್ಪ ಎಲ್ಲ ಇಳಿಸ್ಕೊಂಡ್ವಿ. ನಾವು ಡೈಲಿ ಯೂಸ್ ಮಾಡೋವಂಥ ಕಿಚನ್ ಐಟಮ್ಸ್ನ ಯಾವುದೇ ಕಾಟನ್ ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ನಾರ್ಮಲಾಗಿ ಪ್ಲಾಸ್ಟಿಕ್ ಟಬ್ಗಳಿಗೆ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಹತ್ರನೇ ಇರೋದ್ರಿಂದ ಈಸಿಯಾಗಿ ಶಿಫ್ಟ್ ಮಾಡ್ಬೋದು ಅಂತೇಳಿ ಸೊ ಈ ಥರ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ತುಂಬಾ ಕಿಚನ್ ಐಟಮ್ಸ್ ಇತ್ತು. ಇವಾಗ ನೋಡ್ತಾ ಇದ್ದರೆ ಖಾಲಿ ಮಾಡಬೇಕಾದ್ರೆ ಗೊತ್ತಾಗ್ತಾಯಿತ್ತು ಇಷ್ಟೆಲ್ಲ ಇದೆ ಅಂತೇಳಿ. ಹಾಗೆ ನಮಗೆ ಓನರ್ ಏನಕ್ಕೆ ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಸೊ ಅವ್ರ ಮಗಂದು ಮದುವೆ ಇತ್ತು. ಹಾಗಾಗಿ ಅವ್ರಿಗೆ ರಿಲೇಟಿವ್ಸ್ ಜಾಸ್ತಿ ಮತ್ತು ನಾವಿದ್ದಿದ್ದು ಮನೆ ಬ್ರಾಹ್ಮಿಣ್ಸ್ದು. ಸೊ ಅವ್ರದ್ದು ಸ್ವಲ್ಪ ಪೂಜೆ ಎಲ್ಲ ಜಾಸ್ತಿ ಅಂತೇಳಿ ಸೊ ಅವರು ನಮಗೆ ಮನೇನ ಖಾಲಿ ಮಾಡೋಕ್ಕೆ ಹೇಳಿದ್ರು. ಅವ್ರು ನಮಗೆ ಮನೆ ಖಾಲಿ ಮಾಡಬೇಕಾದ್ರೆ ಬೇಜಾರು ಮಾಡಿಕೊಂಡೇ ಹೇಳ್ತಾಯಿದ್ರು, ನೀವು ತುಂಬ ಚೆನ್ನಾಗಿ ನಮಗೆ ಅಡ್ಜಸ್ಟ್ ಆಗಿದ್ರಿ ಅಂತೇಳಿ.